ಅರಣ್ಯ ಅಧಿಕಾರಿಗಳ ಗುಂಡಿಗೆ ಮೂವರು ಬೇಟೆಗಾರರು ಬಲಿಯಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಕೌಂಟರ್ ನಡೆದ ಸ್ಥಳದಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಇದು. ಮೂವರು ಬೇಟೆಗಾರರನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಎನ್ಕೌಂಟರ್ ಮಾಡಿದ್ರು. ಎನ್ಕೌಂಟರ್ ಆಗಿರುವಂತ ಜಾಗದಿಂದ ನಿಮ್ಮ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಇದು. ಯಾವುದೇ ಸುದ್ದಿವಾಹಿನಿ ತೋರಿಸದ ಸ್ಥಳವನ್ನ ನಮ್ಮ ಪವರ್ ಟಿವಿ ತೋರಿಸ್ತಾ ಇದೆ. ಪವರ್ಫುಲ್ ವರದಿ. ಎನ್ಕೌಂಟರ್ ನಡೆದ ಸ್ಥಳ ಹೇಗಿದೆ ಎಲ್ಲದರ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಶೂಟೌಟ್ ಕೇಸ್ನ ಅಸಲಿ ಪಿನ್ ಟು ಪಿನ್ ಸತ್ಯಾಸತ್ಯತೆ ಇಲ್ಲಿ ಅನಾವರಣ ಆಗುತ್ತೆ. ಮೃತ ಬೇಟೆಗಾರರು ಹಸುವನ್ನ ಹುಡುಕಿಕೊಂಡು ಹೋಗಿದ್ರ ಅಥವಾ ಬೇಟೆ ಆಡೋದಕ್ಕೆ ಹೋಗಿದ್ರ, ಆಯಾಸವಾಗಿ ಮಲಗಿದ್ರು ಅಂತ ಮೃತನ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಅಸಲಿಗೆ ಇಲ್ಲಿ ಇರೋದು 20 ಅಡಿಗೂ ಎತ್ತರದ ಕಲ್ಲು ಬಂಡೆಗಳು. ಆ ಬಂಡೆ ಮೇಲೆ ಮಲಗೋಕೆ ಹೇಗೆ ಸಾಧ್ಯ? ನೋಡ್ತಾ ಇರ್ಬೋದು ಆ ಜಾಗವನ್ನ ಹೇಗಿದೆ ಅಂತೇಳಿ. ಇದೇ ಜಾಗದಲ್ಲಿ ಎನ್ಕೌಂಟರ್ ಆಗಿತ್ತು. ಒಂದು ಕಡೆಯಲ್ಲಿ ಮೂವರು ಬೇಟೆಗಾರರ ಕುಟುಂಬದವ್ರು ಹೇಳೋದು ಅಂತ ಹೇಳಿದ್ರೆ ಹಸುವನ್ನು ಹುಡ್ಕೋಕೆ ಹೋಗಿದ್ರು, ಅವ್ರಿಗೆ ಸುಸ್ತಾಗಿತ್ತು, ಅಲ್ಲೇ ಮಲಗಿದ್ರು ಅಂತ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳೋದೇ ಬೇರೆ. ಫೈರ್ ಮಾಡಿದ್ರು ಅರಣ್ಯ ಇಲಾಖೆಯವ್ರನ್ನ ನೋಡ್ತಾ ಇದ್ದಂತೆ, ನಾವು ಕೂಡ ಕೌಂಟರ್ ಫೈರ್ ಮಾಡಿದ್ವಿ ಅಂತ. ಬಟ್ ಆ ಜಾಗವನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು ಹೇಗಿತ್ತು ಆ ಜಾಗ ಅಂತ. ಜಿಂಕೆ ಬೇಟೆಯಾಡಿ ಕರಡಿ ಕಲ್ಲು ಗುಡ್ಡದ ಮೇಲೆ ಮಲಗಿದ್ರು. ಖಚಿತ ಮಾಹಿತಿ ಮೇರೆಗೆ ಸ್ಪಾಟ್ಗೆ ಎಪಿಸಿ ಕ್ಯಾಂಪ್ ಸಿಬ್ಬಂದಿ ನುಗ್ಗಿದ್ದಾರೆ. ನಾಡ ಬಂದೂಕಿನಿಂದ ಅರಣ್ಯ ಸಿಬ್ಬಂದಿ ಮೇಲೆ ಬೇಟೆಗಾರರು ಫೈರಿಂಗ್ ಮಾಡಿದ್ದಾರೆ. ಕೌಂಟರ್ ಅಟ್ಯಾಕ್ ಅನ್ನ ಕಾವೇರಿ ವನ್ಯಜೀವಿ ಧಾಮದ ಸಿಬ್ಬಂದಿ ಮಾಡಿದ್ದಾರೆ. 3 ಬುಲೆಟ್ ತಗುಲಿ ಸ್ಪಾಟ್ನಲ್ಲೇ ಈ ಬೇಟೆಗಾರರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಗಲಾಟೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೃತದೇಹವನ್ನು ಅಲ್ಲಿಂದ ಶಿಫ್ಟ್ ಮಾಡಲಾಗುತ್ತೆ. ಚಾಮರಾಜನಗರಕ್ಕೆ ಮೃತದೇಹ ಬಂದರೂ ದೊಡ್ಡ ಕೋಲಾಹಲದ ಭೀತಿ ಇರುತ್ತೆ. ಹೀಗಾಗಿ ಮೈಸೂರಿನ KR ಆಸ್ಪತ್ರೆಗೆ ಶವವನ್ನು ರವಾನೆ ಮಾಡ್ತಾರೆ. ಇದೇ ವಿಚಾರವನ್ನು ಗುರಿಯಾಗಿಸಿಕೊಂಡು ಅರಣ್ಯ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಲಾಗುತ್ತೆ. ಅಲ್ಲಿನ ಕ್ಯಾಂಪ್ಗೂ ಕೂಡ ನುಗ್ತಾರೆ. ನಾಡ ಬಂದೂಕಿನಿಂದ ಅರಣ್ಯ ಸಿಬ್ಬಂದಿ ಮೇಲೆ ಬೇಟೆಗಾರರು ಮೊದಲಿಗೆ ಫೈರಿಂಗ್ ಮಾಡ್ತಾರೆ. ಅದಾದ ಬಳಿಕ ಬೇಟೆಗಾರರ ಮೇಲೆ ಅರಣ್ಯ ಇಲಾಖೆಯವರು ಕೌಂಟರ್ ಫೈರ್ ಮಾಡೋದು. ಈ 3 ಜನ ಬೇಟೆಗಾರರಿದ್ದಾರಲ್ಲ, ಮೊದಲು ಅವರು ಬೇಟೆಯನ್ನು ಆಡಿ ಅಲ್ಲಿ ಬಂದು ಇದ್ರು ಎನ್ನುವ ಮಾಹಿತಿ ಇದೆ. ಅದೇ ಸ್ಥಳಕ್ಕೆ ಅರಣ್ಯ ಇಲಾಖೆಯವರು ಹೋಗ್ತಾರೆ. ಅದೇ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ನೋಡ್ತಾ ಇದ್ದಂತೆ ಈ ಬೇಟೆಗಾರರು ಫೈರಿಂಗ್ ಮಾಡಿದ್ದಾರೆ. ನಾಡ ಬಂದೂಕಿನಿಂದ ಅವರ ಮೇಲೆ ದಾಳಿ ಮಾಡಿದ್ದಾರೆ. ಆಗ ಆತ್ಮರಕ್ಷಣೆಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೌಂಟರ್ ಫೈರ್ ಮಾಡಿದ್ದಾರೆ ಅಂತೇಳಿದ್ರೆ ಬೇಟೆಗಾರರ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬುಲೆಟ್ ತಾಗಿ 3 ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಅರಣ್ಯ ಇಲಾಖೆ ಕಡೆಯಿಂದ ಬಂದಿರೋ ಮಾಹಿತಿ. ಅಲ್ಲೇ ಮೃತದೇಹಗಳಿದ್ರೆ ಗಲಾಟೆ ಆಗುತ್ತೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅಲ್ಲಿಂದ ಮೃತದೇಹಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗುತ್ತೆ. ಹಾಗೆಯೇ ಮುಂದೆ ಆಗಬಹುದಾದ ಅನಾಹುತವನ್ನು ತಪ್ಪಿಸುವಂಥ ಕಾರಣಕ್ಕಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಕ್ರಮವನ್ನು ತೆಗೆದುಕೊಳ್ಳೋದು ಅನಿವಾರ್ಯ ಆಗಿತ್ತು ಎನ್ನುವ ಚರ್ಚೆಗಳು ಕೂಡ ಈಗ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಬೇಟೆಗಾರರ ಕುಟುಂಬಸ್ಥರು ರೊಚ್ಚಿಗೆದ್ದು ಅರಣ್ಯ ಇಲಾಖೆಯ ಕ್ಯಾಂಪ್ಗಳನ್ನು ನಾಶಪಡಿಸ್ತಾರೆ. ಈ ಕಳ್ಳಬೇಟೆ ಶಿಬಿರಗಳು ಅಂತ ಕರೀತಾರೆ. ಅಲ್ಲಿಗೆ ಹೋಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿದ್ದಂಥ ಪೀಠೋಪಕರಣಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಧ್ವಂಸಗೊಳಿಸ್ತಾರೆ. ಈ ಕೆಲಸವು ಈ ಬೇಟೆಗಾರರ ಕುಟುಂಬಸ್ಥರಿಂದ ಆಗುತ್ತೆ. ಒಂದಷ್ಟು ಗ್ರಾಮಸ್ಥರಿಂದಲೂ ಕೂಡ ಆಗುತ್ತೆ. ವಿವಿಧ ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂಥ ಪ್ರಕರಣ ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ನಡೆದಿರುವ ಎನ್ಕೌಂಟರ್.